ನಾಳೆ 13ನೇ ತಾರೀಕು ಭಾನುವಾರ ವೇಮಗಲ್ ಪಟ್ಟಣ ಪಂಚಾಯತಿನಲ್ಲಿ ಸುಮಾರು ಈ ಸುತ್ತಮುತ್ತ ಬೆಂಗಳೂರು ಬಿಟ್ಟರೆ ಸುತ್ತಮುತ್ತ 4-5 ಜಿಲ್ಲೆಗಳಲ್ಲಿ ಯಾರೂ ಆ ರೀತಿ ಅದ್ದೂರಿ ಕಾರ್ಯಕ್ರಮ ಮಾಡಿಲ್ಲ. ನಾಡಪ್ರಭು ಕೆಂಪೇಗೌಡರ ಹಬ್ಬ ಅಂತಂದ್ಬಿಟ್ಟು ನಾವು ಹಬ್ಬದ ರೀತಿ ವಾತಾವರಣ ಇಟ್ಕೊಂಡು ಆಚರಣೆ ಮಾಡ್ತಾ ಇದ್ವಿ. ಅವತ್ತು ನಮ್ಮ ಸಮುದಾಯದ ಮುಖಂಡರನ್ನೆಲ್ಲ ಸೇರಿಸಿ ಒಂದು ವೇದಿಕೆಗೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಒಂದು ಕಡೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದ ಸ್ವಾಮೀಜಿಗಳಾದಂಥ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳು ಜೊತೆಯಲ್ಲಿ ನಂಜಾವದತ್ತ ಸ್ವಾಮೀಜಿಗಳು ಬಂದು ಅವರು ಸಾನ್ನಿಧ್ಯ ವಹಿಸ್ತಾರೆ. ಇದಾದ ನಂತರ 3 ಗಂಟೆಗೆ ಏನು ವೇಮಗಲ್ ಪಟ್ಟಣದ ಪ್ರಮುಖ ರಾಜ್ಯ ಬೀದಿಗಳಲ್ಲಿ ಒಕ್ಕಲತನದ ಸೊಬಗನ್ನು ಇಟ್ಟುಕೊಂಡು ಒಂದು ಕಡೆ ಹಸಿರು ತೋರಣಗಳು ಮತ್ತು ಇನ್ನೊಂದು ಕಡೆ ವಿವಿಧ ಕಲಾ ತಂಡಗಳೊಂದಿಗೆ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತದೆ. ನಮ್ಮದೇ ಸಮುದಾಯದ 250 ಜನ ಕಳಸದೊಂದಿಗೆ ಸ್ವಾಗತ ಮಾಡ್ತಾರೆ. ಜೊತೆಯಲ್ಲಿ NCC ಹುಡುಗರು ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದಾದ ನಂತರ ಪ್ರಮುಖ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ಆದ ನಂತರ 6 ಗಂಟೆಗೆ ಸರಿಯಾಗಿ ವಿದ್ವಾನ್ ರಮೇಶ್ ಅವರ ನೇತೃತ್ವದಲ್ಲಿ ಭರತನಾಟ್ಯ ಹಾಗೂ ಕೆಂಪೇಗೌಡರು ಬಾಲೆ ಅಂತಂದು ಒಂದು ನೃತ್ಯೋಪಕರ ನಾಟಕವನ್ನು ಅವತ್ತು ಪ್ರದರ್ಶನ ಮಾಡ್ತಾರೆ. ಅದಾದ ನಂತರ ಖ್ಯಾತ ಹಿನ್ನೆಲೆ ಗಾಯಕ ಸಂಗೀತ ನಿರ್ದೇಶಕರಾದಂಥ ಅರ್ಜುನ್ ಜನ್ಯ ಮತ್ತು ಅವ್ರ ಟೀಮ್ ಅನುಶ್ರೀ ಟೀಮ್ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ನಡೀತದೆ. ಏನು ನಮ್ಮ ಕೋಲಾರದಲ್ಲಿ ಯುಗಾದಿ ಉತ್ಸವ ನಡೆಯುತ್ತೋ ಅದಕ್ಕಿಂತ 2 ಪಟ್ಟು ಚೆನ್ನಾಗಿ ವೇಮಗಲ್ ಹೋಬಳಿ ಒಕ್ಕಲಿಗರ ಸಂಘದಿಂದ ಒಂದು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯಾತಿಗಣ್ಯರು ಭಾಗವಹಿಸ್ತಾರೆ. ಮತ್ತು ಸಾರ್ವಜನಿಕರು ವಿಶೇಷವಾಗಿ ವಿನಂತಿ ಮಾಡ್ತೀನಿ, ಕಾರ್ಯಕ್ರಮ ನೋಡೋದಕ್ಕೆ ತುಂಬ ಸೊಗಸಾಗಿ ಚೆನ್ನಾಗಿರ್ತದೆ. ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು. ಮತ್ತು ಆಯೋಜಕರಾದಂಥ ನಮ್ಮೆಲ್ಲರಿಗೂ ಬೆನ್ತಟ್ಟಿ ಪ್ರೋತ್ಸಾಹಿಸಬೇಕು. ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ವೇಮಗಲ್ ಹೋಬಳಿ ಒಕ್ಕಲಿಗರ ಸಂಘ ಮಾಡ್ತಾ ಇರೋದ್ರಿಂದ ನೀವು ಬಂದು ನಮ್ಮನ್ನು ಬೆನ್ತಟ್ಟಿ ವಿಶೇಷವಾಗಿ ಪ್ರೋತ್ಸಾಹಿಸಬೇಕಂತ ವಿನಂತಿ ಮಾಡ್ತೀವಿ. ಚಲನಚಿತ್ರ ನಟರು ಜಗ್ಗೇಶ್ ಅವರು, ಪ್ರಜ್ವಲ್ ದೇವರಾಜ್ ಅವರು, ಆಮೇಲೆ ಶ್ರೀನಗರ ಕಿಟ್ಟಿ ಅವರು, ಆಮೇಲೆ ಚಿಕ್ಕಣ್ಣ ಅವರು, ಅನುಶ್ರೀ ಅವರು, ಮಿಮಿಕ್ರಿ ಗೋಪಿ ಅವರು, ಇನ್ನೂ ಹಲವಾರು ಚಲನಚಿತ್ರ ನಟರು ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ, ನೀವು ಬಂದು ಭಾಗವಹಿಸಿ ನಿಮ್ಮ ಕುಟುಂಬ ಸಮೇತ ಈ ಕಾರ್ಯಕ್ರಮವನ್ನು ಕಣ್ತುಂಬ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕಂತ ವಿನಂತಿ ಮಾಡ್ತೀವಿ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡ್ತಾ ಇದ್ವಿ. ಅಂದರೆ ಇದರಲ್ಲಿ ವಿಶೇಷತೆ ಏನಂತಂದ್ರೆ ಪಕ್ಷಾತೀತವಾಗಿ ಅಂತಂದ್ರೂ ನಮ್ಮ ಸಮುದಾಯದ ಮುಖಂಡರನ್ನ ವೇದಿಕೆಗೆ ಕರಿತೀವಿ. ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ 27ನೇ ತಾರೀಕಿನ ಕೆಂಪೇಗೌಡ ಜಯಂತಿ ಇತ್ತು. ಆ ಕಾರ್ಯಕ್ರಮದಲ್ಲಿ ಎಲ್ಲ ಸಮುದಾಯದವ್ರನ್ನ ಸೇರಿಸಿ ಒಂದು ವೇದಿಕೆಗೆ ತಂದು ಅವತ್ತು ಅವರೆಲ್ಲ ಅವ್ರ ಮುಖಾಂತರ ನಾವು ಚಾಲನೆ ಕೊಟ್ವಿ. ಆದರೆ ಇವತ್ತು ನಡೀತಾ ಇರೋದು ಕೆಂಪೇಗೌಡ ಉತ್ಸವ ಆಗಿರೋದ್ರಿಂದ ನಮ್ಮ ಸಮುದಾಯದ ಮುಖಂಡರನ್ನ, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯದ ಮುಖಂಡರನ್ನ ಗೆಟ್ ಟುಗೆದರ್ ಒಂದು ವೇದಿಕೆಗೆ ತರ್ತಾರೆ.